ಅವಳೊಬ್ಳು ಸ್ವಾರ್ಥಿ, ಆಸೆ ಬುರ್ಕಿ, ನಂಬಿಕೆ ದ್ರೋಹಿ. ಕೈ ಹಿಡಿದು ಬೆಳೆಸಿದ ಅಕ್ಕನ ಕೈಗೆ ಚಿಪ್ಪು ಕೊಟ್ಟೋಳು. ಪ್ರೀತಿಯನ್ನು ನಾಟಕ ಆಡ್ಕೊಂಡು ಬಂದು ನಿಮ್ಮನ್ ಬುಟ್ಟಿಗೆ ಹಾಕೊಂಡು ನಿಮ್ ತಲೆ ಕೆಡಿಸ್ತಿರೋಳು. The number you're calling is switched off right now. ವಿಕ್ರಮ್, ಮೇಘನ ಹೊಡೆದಿಯಂತೆ? ಅವಳು ಹೊಡೆದಿದ್ಕೆ ನೀನ್ ಯಾಕಮ್ಮ ಕೋಪಿಸ್ಕೊಂತಿದ್ಯಾ? ಯಾಕೆ ಹೊಡೆದೆ ಹೇಳು? ನಿಂಗೆ ತುಂಬ ಚೆನ್ನಾಗಿ ಗೊತ್ತು ನಾನು ಯಾರ್ಯಾರ ಮೇಲೂ ಸುಮ್ಮನೆ ಕೈ ಮಾಡಲ್ಲ ಅಂತ. ಅದಕ್ಕೆ ಕೇಳ್ತಿದ್ದೀನಿ, ನೀನು ಅವಳ ಮೇಲೆ ಯಾಕೆ ಕೈ ಮಾಡಿದೆ ಅಂತ. ಮಧುರ ಊರಿಗೆ ಯಾಕೆ ಹೋಗಿದ್ದಾಳೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದನ್ನ ಆಧಾರ ಇಟ್ಕೊಂಡು ಮೇಘನ ಅವಳ ಬಗ್ಗೆ ತುಂಬ ತಪ್ಪಾಗಿ ಮಾತಾಡೋದು. ನಂಗೆ ಕೋಪ ಬಂತು, ಹೊಡೆದೆ. ತಪ್ಪು ಕಣೋ ನೀನು ಅವಳ ಮೇಲೆ ಕೈ ಮಾಡಿದ್ದು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಿಗೆ ಅಂತ. ಮೇಘನ ಇಲ್ಲಿ ಇರಲಿ ಇಲ್ಲದೆ ಹೋಗಲಿ, ಅವಳು ಯಾವತ್ತಿದ್ರೂ ಈ ಮನೆ ಸದಸ್ಯನೇ. ಅವಳನ್ನು ಕಳ್ಸೋದಕ್ಕೆಲ್ಲ ವ್ಯವಸ್ಥೆನೂ ಮಾಡ್ತಾ ಇದೀವಿ ತಾನೆ. ಅದಕ್ಕೆ ಮುಂಚೆ ನೀನು ಅವಳ ಮೇಲೆ ಕೈ ಮಾಡಬಾರ್ದಾಗಿತ್ತು. ಏನೋ ನಂಗೆ ಗೊತ್ತಿಲ್ಲಮ್ಮ, ಮಧುರ ಬಗ್ಗೆ ಯಾರನ್ನ ತಪ್ಪಾಗಿ ಮಾತಾಡಿದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಮೇಘನ ಅವಳ ಬಗ್ಗೆ ತುಂಬ ಚೀಪಾಗಿ ಮಾತಾಡಲಮ್ಮ. ಅವರಿಬ್ರು ಅಕ್ಕ ತಂಗಿರು ವಿಕ್ರಮ್. ಇವತ್ತು ಕಿತ್ತಾಡ್ತಾರೆ, ನಾಳೆ ಒಂದಾಗ್ತಾರೆ. ಮಧುರ ಈ ಮನೆ ಕಷ್ಟ ಸುಖಕ್ಕೋಸ್ಕರ ತುಂಬ ಶ್ರಮ ಪಟ್ಟಿದ್ದಾಳೆ. ಇವತ್ತು ನಾವು ಮಧುರಂಗೆ ಅವ್ರ ತಂದೆ ನೋಡಕ್ ಕಳ್ಸಿಕೊಟ್ಟಿಲ್ಲ ಅಂದಿದ್ರೆ ನಮ್ಮ ಮೇಲಿರುವ ಗೌರವ ಹೊಟ್ಟೋಗ್ತಾ ಇತ್ತು. ಆದ್ರೂ ನೀನು ಮೇಘನ ಮೇಲೆ ಕೈ ಮಾಡಿ ತಪ್ಪು ಕಣೋ. ನೀನು ಅವಳ ಮೇಲೆ ಕೈ ಮಾಡಿದ್ಯಲ್ಲ, ಅದಕ್ಕೆ ಅವಳ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಏನಾದರೂ ಮಾಡ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ? ಮಧುರ ಬರೋವರೆಗೂ ಮೇಘನ ಇಲ್ಲೇ ಇರಲಿ. ಇಬ್ರು ಹೋಗಿ ನಾರಾಯಣಪಟ್ಟಣಕ್ಕೆ ಸೇರ್ಕೊಳ್ಳೋದು ಬೇಕಾಗಿಲ್ಲ. ಮಧುರ ನನ್ನ ಫೋನ್ ಪಿಕ್ ಮಾಡ್ತಿಲ್ಲಮ್ಮ. ಏನು ಎಮರ್ಜೆನ್ಸಿ ಇರ್ಬೋದಪ್ಪ. ಎಮರ್ಜೆನ್ಸಿ ಆದಾಗ ಈ ವಿಕ್ರಮ್ ನೆನಪಾಗಲ್ವ ಅವಳಿಗೆ? ಹೆಣ್ಣು ಗಂಡನ್ ಎಷ್ಟೇ ಪ್ರೀತಿ ಮಾಡಿದ್ರು ತಾಯಿ ತಂದೆ ವಿಷಯ ಬಂದಾಗ ಮರ್ತೋಗ್ತಾಳೆ. ಏನೂ ಆಗಿರಲ್ಲ. ನೀನು ಹೋಗಿ ಮೇಘನನ ಮೊದಲು ಸಮಾಧಾನ ಮಾಡು. ನಂಗೆ ಅವಳ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲಮ್ಮ. ನಾನು ಹೋಗಿ ಸಮಾಧಾನ ಎಲ್ಲ ಮಾಡಲ್ಲ. ಹಾಗನ್ಬೇಡ ವಿಕ್ರಮ್. ನೀನು ಹೊಡೆದಿದ್ದೀಯ ಅಂತ ಮನ್ಸಿಗೆ ಬೇಜಾರು ಮಾಡ್ಕೊಂಡಿರ್ತಾಳೆ. ಒಂದೆರಡು ಮಾತು ಮಾತಾಡಿ ಸಮಾಧಾನ ಮಾಡು. ಅಮ್ಮ, ನಿನಗೆ ಸೂಕ್ಷ್ಮತೆಗಳ ಅರ್ಥ ಆಗಲ್ಲ ವಿಕ್ರಮ್. ಹೋಗು. ಸರಿನಮ್ಮ. ನೀ ನನ್ನ ಮುಂದೆ ನಿಂತಿರೋದೆ ನಂಗೆ ಇರಿಟೇಷನ್. ಪರಿಹಾರನೇ ಸಿಗದೆ ಇರೋ ಸಮಸ್ಯೆಗಳ ಬಗ್ಗೆ ಮಾತಾಡೋದು ಈಸ್ ಜಸ್ಟ್ ಅ ವೇಸ್ಟ್ ಆಫ್ ಟೈಮ್ ಮೇಘನಾ. ಇನ್ನೊಂದು ಮಾತು ಮಧುರ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಮೇಘನಾ, ಸಾರಿ. ಐ ಆಮ್ ರಿಯಲಿ ಸಾರಿ. ರೀ, ನೀವು ನನ್ನ ಸಾರಿ ಕೇಳಲಿ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ. ನೀವು ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಅದು ಮೇಘನಾ, ಯಾವುದೋ ಟೆನ್ಷನಲ್ಲಿದ್ದೆ, ಅದಕ್ಕೆ ಕೈ ಮಾಡಿಬಿಟ್ಟೆ. ಬೇಜಾರು ಮಾಡ್ಕೊಬೇಡ. ಇಲ್ಲ ರೀ, ನನಗೇನು ಬೇಜಾರಿಲ್ಲ. ನೀವು ಹೋಗ್ಲಿ ಬಿಡಿ, ನನ್ನ ಬೇಜಾರೆಲ್ಲ ಹೋಯ್ತು. ಸರಿ ರೀ, ಹೊಡೆದಿದ್ದು ನೋವಾಯ್ತಾ ಅಂತ ಕೆನ್ನೆ ಮುಟ್ಟು ಕೇಳಲ್ವಾ? ನೀನೇ ಹೇಳ್ದಲ್ಲ ಮೇಘನಾ ನೋವಾಗಿಲ್ಲ ಅಂತ, ಮತ್ತೇನಂತ ಕೇಳಿ ಹೇಳು. ನೋವಾಗಿಲ್ಲ ಅಂದ್ರೂ ಗಂಡ ಕೇಳಿದ್ರೆ ಚೆನ್ನಾಗಿರುತ್ತೆ. ಆಗ ನೋವಿದ್ರೂ ನೋವಿಲ್ಲ ಅಂತ ಹೇಳೋದಕ್ಕೆ ಇಷ್ಟ ಆಗುತ್ತೆ. ರೀ, ನಿಮ್ಗೊಂದು ಗೊತ್ತಾ, ಆ ದೇವರು ಪ್ರೀತಿ ಮಾಡೋರ್ನ ತುಂಬಾ ಪರೀಕ್ಷೆ ಮಾಡ್ತಾನಂತೆ. ಆ ಪರೀಕ್ಷೆ ನಾವು ಗೆದ್ಬಿಟ್ರೆ
ನಮ್ಮನ್ನ ಜೀವನ ಪೂರ್ತಿ ಒಂದಾಗಿಡ್ತಾನಂತೆ. ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನು ಏನೇನೋ ಮಾತಾಡ್ತಿಲ್ಲ ರೀ, ಇರೋದನ್ನೇ ಹೇಳ್ತಿದ್ದೀನಿ. ನನಗೆ ನಂಬಿಕೆ, ನಾವಿಬ್ರು ಆ ಪರೀಕ್ಷೆಯಲ್ಲಿ ಗೆಲ್ತೀವಿ, ಜೀವನ ಪೂರ್ತಿ ಚೆನ್ನಾಗಿರ್ತೀವಿ. ನೋಡು ಮೇಘ್ನಾ, ನಿನ್ ಕೊಡದ್ನಲ್ಲ ಅದೊಂದೇ ಕಾರಣಕ್ಕೆ ನಾನು ನಿಂಗೆ ಸಾರಿ ಕೇಳ್ತಿರ್ದು. ಬೇರೆ ಯಾವ ಇಂಟೆನ್ಷನ್ನು ನನ್ನ ಮೈಂಡಲ್ಲಿಲ್ಲ. ನನಗಷ್ಟೇ ಸಾಕು. ಅಪ್ಪ, ಈ ಥರ ನೀನು ತೊಡೆ ಮೇಲೆ ಮಲ್ಕೊಂಡು ಎಷ್ಟು ದಿನ ಆಗೋಗಿತ್ತು ಗೊತ್ತಾ? ಮಗಳೇ, ನೀನು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋದಾಗಿಂದ ನಿನ್ನ ಮಾತು, ನಿನ್ನ ತಲೆ ಹಡ್ತನ, ನಿನ್ನ ಜಗಳ, ನಿನ್ನ ಗೆಜ್ಜೆ ಸದ್ದು, ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಕಣೆ. ನಾವು ತಾಯಿ ಮಡ್ಲೆ ನೋಡಲಿಲ್ಲ. ತಂದೆಯಾಗಿ ತಾಯಿಯಾಗಿ ಆ ಸ್ಥಾನ ತುಂಬಿದ್ ನೀನೇ ಅಪ್ಪ. ಮಗಳಾಗಿ, ಅಮ್ಮನಾಗಿ, ಮಾರ್ಗದರ್ಶಿಯಾಗಿ ಈ ಮನೆನ ರಕ್ಷಣೆ ಮಾಡ್ತಾ ಇರೋದು ನೀನೇ ಮಗಳೇ. ಅಪ್ಪ, ಹ್ಞೂ ಐ ಲವ್ ಯು ಅಪ್ಪ. ಮಗಳೇ, ನಾನು ನಿನ್ನನ್ನು ಅಷ್ಟೇ ಪ್ರೀತಿಸ್ತೀನಿ ಕಣೆ. ಅಪ್ಪ, ನನ್ನಿಂದ ತಪ್ಪಾಯ್ತಾ? ಯಾವ ತಪ್ಪೆ? ಸಾಹೇಬ್ರನ್ನ ಮದುವೆ ಮಾಡ್ಕೊಂಡಿದ್ದು. ಸಾಹೇಬ್ರು ನಿನ್ನನ್ನ ಮದುವೆ ಮಾಡ್ಕೊಳ್ಳಿಲ್ಲ ಮಗಳೇ, ನೀನೇ ಸಾಹೇಬ್ರನ್ನ ಮದುವೆ ಮಾಡ್ಕೊಂಡಿದ್ದು. ಅಂದ್ರೆ ಒಂಟಿಯಾಗಿದ್ದ ಸಾಹೇಬ್ರಿಗೆ ಜೊತೆ ಆಗಕ್ಕೆ ಮನ್ಸು ಮಾಡ್ದಿಯಲ್ಲ, ಅದು ನಿನ್ನ ದೊಡ್ಡ ಗುಣ ಮಗಳೇ. ಅದೇ ನನ್ನ ತಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಕ್ಕ, ಯಾವುದು ತಪ್ಪಲ್ಲ ಮಗಳೇ. ಇಲ್ಲಿ ಏನು ಆಗಬೇಕು ಅಂತ ದೇವರೆಲ್ಲ ಮೊದಲೇ ಬರೆದಿಟ್ಟಿರ್ತಾನೆ. ಹಾಗಾದ್ರೆ ನಾವ್ಯಾಕಪ್ಪ ಕಷ್ಟಪಡ್ತಾ ಇದ್ದೀವಿ? ನಮ್ಮ ಇಷ್ಟ ಬಂದಾಗ ನಾವಿರ್ಬೋದಲ್ವಾ? ಎಲ್ಲ ತಾನಾಗೆ ಸಿಗಲ್ಲ ಕಣೆ. ಕಷ್ಟಪಟ್ಟರೆ ಎಲ್ಲ ಸಿಗುತ್ತೆ ಅನ್ನೋದನ್ನ ದೇವರು ಬರೆದಿರ್ತಾನೆ. ಯಾರ ಮನ್ಸ್ಗೂ ಬೇಜಾರಾಗೋ ಹಾಗೆ ನಡ್ಕೋಬಾರ್ದಲ್ವೇನಪ್ಪ? ಹೌದಮ್ಮ, ಅವರು ನಮ್ಮ ಹಾಗೆ ಅಲ್ವಾ? ಯಾರ ನೆಮ್ಮದಿನೂ ಕಿತ್ಕೋಬಾರ್ದಲ್ವೇನಪ್ಪ? ಹೌದು ಕಣೋ, ನೆಮ್ಮದಿ ಕಿತ್ಕೊಳ್ಳೋದು ಪಾಪ. ಒಂದು ಸಂಬಂಧದ ಮಧ್ಯೆ ಮೂರನೇ ಪರೇಷನ್ ಆಗ್ಬಾರ್ದಲ್ವೇನಪ್ಪ? ಯಾರ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಯಾರ ಬಗ್ಗೆನೂ ಇಲ್ಲಪ್ಪ, ಹಾಗೆ ಸುಮ್ಮನೆ ಕೇಳ್ದೆ. ಸರಿ ಮಧುರ, ಹೋಗಿ ಮಲ್ಕೋ, ಸ್ವಲ್ಪ ರೆಸ್ಟ್ ತಗೋ. ನಂಗೆ ನಿದ್ದೆ ಬರ್ತಿಲ್ಲಪ್ಪ, ನೀನು ಹೋಗಿ ಮಲ್ಕೋ. ಹಾಗೆಲ್ಲ ಹೇಳ್ಬಾರ್ದು ಮಗಳೇ, ನಿದ್ದೆಗೆಟ್ರೆ ಆರೋಗ್ಯ ಹಾಳಾಗುತ್ತಲ್ವಾ? ಮತ್ತೆ ಸಾಹೇಬ್ರು ನಿನ್ನ ಇಲ್ಲಿಗೆ ಇನ್ನೊಂದ್ಸಲ ಕಳ್ಸಲ್ಲ. ಅವನನ್ನ ಕಳ್ಸಕ್ಕೆ ನಾನು ಅವ್ರ ಮನೆಗೆ ಹೋದ್ರೆ ತಾನೆ. ಏನಂದೆ? ಹೋಗಲ್ವಾ? ಅಂದ್ರೆ ಅವ್ರನ್ನ ಕಳ್ಸಿಲ್ಲ ಅಂದ್ರೆ ನಾನು ಅಲ್ಲಿಗೆ ವಾಪಸ್ ಬರಲ್ಲ ಅಂತ ಹೆದರಿಸ್ತೀನಿ ಅಂದೆ. ಸಾಹೇಬ್ರು ಅಲ್ಲಿ ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರಲ್ವಾ? ತುಂಬಾ ಅಲ್ಲ ಅಪ್ಪ, ತುಂಬಾ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಮಕ್ಕಳ ಬಾಯಲ್ಲಿ ಇಂಥ ಮಾತುಗಳನ್ನು ಕೇಳಿದ್ರೆ ತಂದೆ ತಾಯಿ ಜೀವನ ಸಾರ್ಥಕ ಅನ್ಸುತ್ತೆ ಮಗಳೇ.
ಹೇಳು, ನಾನು ಹೋಗಿ ಮಲಗೋ ವ್ಯವಸ್ಥೆ ಮಾಡ್ತೀನಿ. ಯಾರ್ದು ಇಷ್ಟೊತ್ತಲ್ಲಿ ಫೋನು? ಸಾಲ್ಗಾರ ಕಾಟ ಎಲ್ಲ ಮುಗೀತಲ್ಲ. ಯಾರು? ಸಾಹೇಬ್ರೆ ಮಾಡಿರ್ತಾರೆ. ಹಾಗೋ ಅಳಿ ಅಂದರೆ ಹೆಂಡತಿನ ವಿಚಾರಿಸಕ್ಕೆ ಫೋನ್ ಮಾಡಿರ್ತಾರೆ. ಹೇಳಿ ಅಂದರೆ. ಹಲೋ ಮಾವ, ಎಲ್ಲಿದ್ದೀರಾ? ನಾನು ಬೆಳಿಗ್ಗೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಯಾರು ಫೋನ್ ಎತ್ತುತ್ತಿಲ್ಲ. ಆಗ್ಲಿಂದ ಮಾಡ್ತಾ ಇದ್ರಾ? ಹೌದು, ನಾನು ಒಳಗಿದ್ದೆ, ಕೇಳಿಸ್ಲಿಲ್ಲ. ಹೇಳಿ ಸಾಹೇಬ್ರೆ, ಏನು ವಿಷಯ? ವಿಷಯನ ನಾನು ಹೇಳೋದಲ್ಲ, ನೀವು ಹೇಳಬೇಕು. ಮಧುರ ಬಂದಿದ್ದಾಳ ಅಲ್ಲಿ? ಇದೇನು ಹೇಗೆ ಕೇಳ್ಬಿಟ್ರೆ? ನಿಮಗೆ ಗೊತ್ತಿಲ್ವ ಸಾಹೇಬ್ರೆ? ಅಲ್ಲ, ನನ್ಗೆ ವಿಷಯ ಗೊತ್ತು. ನೀವು ಹೇಗಿದ್ದೀರಮ್ಮವ? ನನಗೇನಾಗಿದೆ? ಗುಂಡ್ಕಲ್ ಥರ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಮಾವ, ನೀವು ಚೆನ್ನಾಗಿದ್ದೀರಾ? ಇಷ್ಟು ಬೇಗ ಹುಷಾರಾಗ್ಬಿಟ್ರಾ? ಹುಷಾರಾಗೋದಕ್ಕೆ ಹುಷಾರು ತಪ್ಪಿದ್ರಲ್ವೇನಪ್ಪ? ಯಾಕೆ ಸಾಹೇಬ್ರೆ, ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಬೇಕಾದ್ರೆ ಮೊದಲನ್ನೇ ಕೇಳಿ. ಆಕಾಶ ಮುಟ್ಟೋದು ಹೇಗೆ ಅಂತ ನೋಡ್ತಿದೀಯ ಮಧುರ? ಎಷ್ಟು ನೋಡಿದ್ರು ಆಕಾಶನೇ. ನಮ್ಗೆ ಯಾವ್ದು ಸಿಗೋಲ್ವೋ ಅದಕ್ಕೆ ಮನ್ಸು ಹಾತ್ ತೊರಿತಾ ಇರುತ್ತೆ. ಯಾಕೆ ಹೇಳು? ಅದು ನಮ್ಮ ಕೈ ಸಿಗಲ್ವಲ್ಲ, ಅದಕ್ಕೆ. ಅಷ್ಟೇ ಅಲ್ಲದೆ ಅದು ನಮ್ಮ ತಲೆ ಮೇಲಿದೆ. ಭೂಮಿ ಮೇಲೆ ಎಲ್ಲ ಸಿಗತ್ತೆ, ಆದರೆ ಅದರ ಕಡೆ ಗಮನನೇ ಇರಲ್ಲ. ಯಾಕೆ ಹೇಳು? ಅದು ನಮ್ಮ ಕಾಲು ಕೆಳಗಿದೆ ಅಂತ. ನೀನು ಮಾರ್ಮಿಕ ಮಾತ್ರ ನಂಗೆ ಅರ್ಥ ಆಗ್ತಿಲ್ಲ ಪ್ರಕಾಶ. ಅರ್ಥ ಆಗೋದು ಬೇಡ, ಅದು ಒಂದು ಮಾತು ಹೇಳ್ತೀನಿ ಕೇಳು ಮಧುರ. ಇದೆಲ್ಲ ನಮ್ಮ ಸುತ್ತಮುತ್ತ ನಡೆದದ್ದೇ. ಅಂದ್ರೆ ಕೈಗೆ ಎಟಕದೇ ಇರೋ ದ್ರಾಕ್ಷಿ ಸಿಹಿ ಆಗಿರುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಆದರೆ ತಿಂದ್ಮೇಲೆ ಗೊತ್ತಾಗೋದು ಅದರ ರುಚಿ ಏನು ಅಂತ. ಮಧುರ, ಈಗ ನಿನ್ನ ಪರಿಸ್ಥಿತಿನೂ ಹಾಗೇ ಇದೆ. ಆ ವಿಕ್ರಮ್ ಸಾಹೇಬ್ರನ್ನ ಮದುವೆ ಮಾಡ್ಕೋಬೇಡ ಅಂತ ಎಷ್ಟು ಸಾರಿ ಹೇಳಿದೆ, ಆದರೆ ನೀನು ನನ್ನ ಮಾತು ಕೇಳಿಲ್ಲ. ಯಾಕೆ ಹೇಳು? ಹೇಳಿದ್ದು ಈ ಪ್ರಕಾಶ ಅಲ್ವಾ? ಎಲ್ಲರೂ ಈ ಪ್ರಕಾಶನ ದಡ್ಡ ಅಂದ್ಕೊಂಡ್ರಿ. ನಿಮ್ಮ ದೃಷ್ಟಿಯಲ್ಲಿ ಕೊನೆಗೂ ನಾನು ದೊಡ್ಡವನಾಗಲೇ ಇಲ್ಲ. ನೀನು ಯಾವಾಗ ಒಂಟಿಯಾಗಿ ನಡ್ಕೊಂಡು ಬರ್ತಾ ಇದೆಯೋ ಆವಾಗಲೇ ಅಂದ್ಕೊಂಡೆ ನಿನ್ನ ಮನಸ್ಸಿಗೆ ಏನೋ ನೋವಾಗಿದೆ ಅಂತ. ನನಗೇನೂ ಆಗಿಲ್ಲ ಪ್ರಕಾಶ, ನಾನು ಚೆನ್ನಾಗೇ ಇದ್ದೀನಿ. ಅದನ್ನು ಹೇಳ್ತಾ ಇರೋದು ನಿನ್ನ ಬಾಯಿ ಮಾತ್ರ, ಹೃದಯ ಅಲ್ಲ. ನಿನ್ನ ಹೃದಯನ ಮುಟ್ಕೊಂಡು ಹೇಳು, ನಿಜವಾಗ್ಲೂ ನೀನು ಚೆನ್ನಾಗಿದೆಯಾ ಅಂತ. ಮಧುರ, ಮನಸ್ಸಲ್ಲಿ 1000 ದುಃಖ ಇಟ್ಕೊಂಡು ಇರಬೇಡ.
ಇನ್ನು ಈ ಸ್ಥಿತಿಗೆ ಕಾರಣ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆಲ್ಲ ಕಾರಣ ಆ ವಿಕ್ರಮ್ ಸಿಂಹ. ಪ್ರಕಾಶ, ಅವ್ರ ಬಗ್ಗೆ ಮಾತಾಡ್ಬೇಡ ಅಂತ ನಾನು ನಿಂಗೆ ಹೇಳಿಲ್ವಾ? ಯಾಕೆ ಪದೇ ಪದೇ ಮಾತಾಡ್ತೀನಿ ಹೇಳು? ಅವನು ಎಂಥವನು ಅಂತ ನಿಮ್ಗೆ ತಿಳಿಸೋಕೆ. ಅವನು ನೀವು ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ. ಅವನು ತುಂಬ ಕ್ರಿಮಿನಲ್ಲು. ನಾನು ಹೋಗ್ತೀನಿ ಪ್ರಕಾಶ, ನೀನೊಬ್ಬನೇ ಏನು ಬೇಕಾದರೂ ಮಾತಾಡ್ಕೊ. ಇದು ನಮ್ಮ ಮಧುರ ಅಲ್ಲ. ಏನು ಮಾತಾಡ್ತಿದ್ದೆ ಪ್ರಕಾಶ? ನಮ್ಮ ಮಧುರ ಕೋಪ ಬಂದಿದೆ, ತುಂಬ ಆರ್ಭಟಿಸ್ತಾ ಇದ್ಲು. ಆದರೆ ಈಗ ಮುಖಕ್ಕೆ ಮುಖ ಕೊಟ್ಟು ಫೇಸ್ ಮಾಡೋಕ್ಕಾಗದೆ ಹೋಗ್ತಾ ಇದ್ದಾಳೆ. ಇವತ್ತು ನಾನು ಏನು ಹೇಳೋಕೆ ಬಂದನೋ ಅದನ್ನು ಹೇಳಿಬಿಡ್ತೀನಿ. ಮಧುರ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ಆ ವಿಕ್ರಮ್ ಸಿಂಹ ಒಬ್ಬ ಮೋಸಗಾರ. ಆ ವಿಕ್ರಮ್ ಸಿಂಹ ಸೀಟಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಅವನು ಆಡೋ ಮಾತುಗಳು ಹೃದಯದಿಂದ ಆಡೋ ಮಾತುಗಳಲ್ಲ, ಬರೀ ನಾಟಿಕೆಯ ಮಾತುಗಳು. ಜನಗಳ ಮುಂದೆ ದೊಡ್ಡ ನಾಯಕನ ಹಾಗೆ, ವಿನಯವಂತನ ಹಾಗೆ ನಡ್ಕೋತಾನೆ. ಆದರೆ ಅವನು ಇನ್ನೊಂದು ಮುಖ ಬೇರೆನೇ ಇದೆ ಮಧುರ. ಇದಿಷ್ಟು ಮಧುರ ಆ ವಿಕ್ರಮ್ ಸಿಂಹನ್ ಜಾತಕ. ಇದನ್ನ ನೀನು ನಂಬಲೇಬೇಕು. ಯಾಕೆಂದ್ರೆ ಇದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ. ಇದನ್ನೆಲ್ಲ ಮುಂಚೆನೇ ನಿಮ್ಗೆ ಹೇಳಬೇಕು ಅಂತ ನಿಮ್ಮ ಹತ್ರ ಬಂದರೆ ನೀವು ಯಾರು ನನ್ನ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸಾಹೇಬ್ರ ಬಗ್ಗೆ ನೀನು ಇಷ್ಟು ಮಾತಾಡ್ತಿದ್ರು ನಂಗೆ ನಿನ್ನ ಮೇಲೆ ಕೋಪ ಬರ್ತಿಲ್ಲ ಪ್ರಕಾಶ. ಅದ್ರ ಬದಲಾಗಿ ಅವ್ರ ಬಗ್ಗೆ ನೀನು ತಿಳಿಸ್ಬೇಕು ಅನ್ನಿಸ್ತಾ ಇದೆ ಪ್ರಕಾಶ. ವಿಕ್ರಮ್ ಸಾಹೇಬ್ರೊಬ್ರು ಮೇರು ಪರ್ವತ. ಅವ್ರ ಮುಂದೆ ನಾವೆಲ್ಲ ಸಣ್ಣ ಕಲ್ಲಿನ ಬಂಡೆ. ನೀನು ಬರೀ ಒಬ್ಬ ರಾಜಕಾರಣಿಯಾಗಿ ಮಾತ್ರ ಅವ್ರನ್ನ ನೋಡಿದ್ಯಾ. ಅವ್ರ ವ್ಯಕ್ತಿತ್ವ ಎಂಥದ್ದು ಅಂತ ನಿಂಗಿನ್ನ ಗೊತ್ತಿಲ್ಲ ಪ್ರಕಾಶ. ಅವರು ತನ್ನವ್ರಿಗೆ, ತನ್ನ ನಂಬ್ಕೊಂಡು ಬಂದವ್ರಿಗೆ ಏನು ಬೇಕಾದರೂ ಮಾಡ್ತಾರೆ. ಅಕ್ಕ ತಂಗಿರಿಬ್ರು ಒಂದೇ ಮನೆಗೆ ಸೇರಿಕೊಂಡು ಜಗಳ ಆಡ್ಕೊಂಡು ಬೇರೆಯವ್ರು ನೆಮ್ಮದಿ ಕೊಡದೆ ಇರಬೇಕಾದ್ರೆ ಸಾಹೇಬ್ರು ನಮ್ಮಿಬ್ರು ಚೆನ್ನಾಗಿ ನೋಡ್ಕೊಂಡ್ರು. ಅಕ್ಕ ತಂಗಿರಿಬ್ರು ಅಲ್ಲೂ ಚೆನ್ನಾಗಿರ್ಲಿ ಅಂತ ಎಷ್ಟೋ ಪ್ರಯತ್ನ ಪಟ್ಟರು ಸಾಹೇಬ್ರು. ಆದರೆ ವಿಧಿ ನನ್ನ ಅಕ್ಕ ನಡುವೆ ಎಷ್ಟೋ ಅಗ್ನಿ ಪರೀಕ್ಷೆಗಳನ್ನ ತಂದಿಟ್ಬಿಡ್ತು. ಯಾಕೆ ಸಾಹೇಬ್ರೆ ಏನೋ ಮಾತಾಡ್ತಾನೆ ಇಲ್ಲ? ಏನ್ ವಿಷಯ ಅಂತ ಹೇಳಿ. ಮವ, ಅದು ಮಧುರ ಇಲ್ಲೇ ಇದ್ದಾಳೆ, ಚೆನ್ನಾಗಿದ್ದಾಳೆ. ಈಗ ತಾನೇ ಊಟ ಮಾಡಿದ್ವಿ, ಹೊರಗಡೆ ಕೂತಿದ್ವಿ. ಏನು ಸಮಸ್ಯೆ ಇಲ್ಲ ತಾನೆ? ಗಾಬರಿ ಆಗ್ಬಿಡಿ ಸಾಹೇಬ್ರೆ. ಮವ, ನಾನೀಗ ಗಾಬರಿ ಆಗ್ಲೇಬೇಕಾಗಿದೆ. ಏನಾಯ್ತು ಸಾಹೇಬ್ರೆ? ಮಧುರ ನನ್ನ ಹತ್ರ ಸುಳ್ಳು ಹೇಳ್ಬಿಟ್ಟು ಬಂದಿದ್ದಾಳೆ. ಸುಳ್ಳ? ನಮ್ಮ ಮಧುರ ಸುಳ್ಳು ಹೇಳಿ ಬಂದಿದ್ದಾಳ? ಹೌದು ಮಾವ, ಮಧುರನೇ. ಏನ್ ಸುಳ್ಳು? ನನ್ನ ಮಗಳು ಏನ್ ಸುಳ್ಳು ಹೇಳಿದಾಳೆ ಸಾಹೇಬ್ರೆ? ನಿಮ್ಗೆ ಹುಷಾರಿಲ್ಲ ಅಂದ್ಬಿಟ್ಟು ನನ್ನ ಹತ್ರ ಸುಳ್ಳು ಹೇಳಿ ಬಂದಿದ್ದಾಳ ಅವಳಲ್ಲಿ. ಏನ್ ಹೇಳ್ತಿದ್ದೀರಾ ನೀವು? ನಿಜನೇ ಮಾವ, ನಿಮ್ಗೆ ಹುಷಾರಿಲ್ಲ ಅಂದ್ಬಿಟ್ಟು ಮಧುರ ಇಲ್ಲಿಂದ ಅಲ್ಲಿಗೆ ಬಂದಿದ್ದಾಳೆ. ನಂಗೆ ಈಗ ಗೊತ್ತಾಗ್ತಿದೆ ಮಾವ, ಅವಳು ಸುಳ್ಳು ಹೇಳಿ ಬಂದಿರೋದು ನಿಮ್ಗೆ ಗೊತ್ತಿಲ್ಲ ಅಂತ. ನನ್ನ ಮಗಳು ಹಾಗೆಲ್ಲ ಸುಳ್ಳು ಹೇಳಲ್ಲ ಸಾಹೇಬ್ರೆ. ಅವಳಿಗೆಲ್ಲೋ ನನಗೆ ನೋಡಬೇಕು ಅಂತ ಅನಿಸಿದೆ, ಅದಕ್ಕೆ ನನಗೆ ನೋಡೋಕ್ಕೆ ಅಂತಲೇ ಬಂದಿದ್ದಾಳೆ.
ಇದನ್ನು ಮಧುರನೇ ನಂಗೆ ಹೇಳಿದ್ದು. ಅಲ್ಲ ಮಾವ, ನೀವು ಹುಷಾರಾಗಿರ್ಬೇಕಾರೆ ಅವ್ಳು ಸುಳ್ಳು ಹೇಳ್ಬಿಟ್ಟು ಯಾಕೆ ಅಲ್ಲಿ ಬರಬೇಕು? ಇದರಿಂದ ಅವ್ಳಿಗೆ ಏನು ಸಿಗತ್ತೆ ಹೇಳಿ? ನನಗೂ ಗೊತ್ತಿಲ್ಲ ಸಾಹೇಬ್ರೆ. ನೀವು ಹೇಳಿದ್ಮೇಲೆ ನನಗೂ ಅನುಮಾನ ಶುರು ಆಗ್ತಾ ಇದೆ.